ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರ ಮನಸ್ಸನ್ನು ಕೆದ್ದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಕಳೆದ 2.5 ವರ್ಷದಲ್ಲಿ ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮಾಡಲಿಕ್ಕೆ ಆಗಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ಪದೇ ಪದೇ ಚಪ್ಪರಿಸ್ಕೊಳ್ತಾ ಇದ್ದಾರೆ. ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂತೇಳಿ ಅವರು ಇನ್ನೊಂದು ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ ಗೊತ್ತಿಲ್ಲ ನನಗೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ರಾಜ್ಯದ ಒಟ್ಟು ಸಾಲ 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮಾಡಿರ್ತಕ್ಕಂಥ ಸಾಲ. ಆ ಕಾರಣಕ್ಕಾಗಿ ಮತ್ತು ಗ್ಯಾರಂಟಿಗಳ ಹೆಸರಿನಲ್ಲಿ SC ST ಜನಾಂಗಕ್ಕೆ ಮೋಸ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಲ್ಲಿ 38,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ. SCP TSP ಹಣವನ್ನು. ಅಭಿವೃದ್ಧಿ ಕೆಲಸ ಇಲ್ಲ, SC ST ಜನರ ಕಲ್ಯಾಣ ಆಗಲಿಲ್ಲ, ರೈತರ ಕಲ್ಯಾಣ ಆಗಲಿಲ್ಲ, ರೈತರ ಆತ್ಮಹತ್ಯೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ 6.5 ಕೋಟಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕಾಗಿ ಇವತ್ತು ಜಾತಿ ಗಣತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ನೀವು 2013ರಲ್ಲೇ ಮುಖ್ಯಮಂತ್ರಿ ಆದಮೇಲೆ ಕಾಂತರಾಜ್ ವರದಿ ಆಯೋಗವನ್ನು ಮಾಡಿಸಿದ್ರಿ. 165 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜ್ ವರದಿ ತೆರಿಗೆಯೂ ನೋಡಲಿಲ್ಲ, ಅದನ್ನು ಒಂದು ಪೇಜ್ ಸುತ್ತ ತೆಗೆದು ನೋಡಲಿಲ್ಲ, ಹಾಗೆ ಒಗೆದುಬಿಟ್ರಿ. ಈಗ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿಕ್ಕೆ ತಯಾರಾಗಿದ್ರಿ. 420 ಕೋಟಿ ರೂಪಾಯಿ ಖರ್ಚು ಮಾಡಿ. ಯಾರ ಹಣ ಇದು? ತೆರಿಗೆ ಕೊಟ್ಟಂಥ ಸಾರ್ವಜನಿಕರ ಹಣ. ಸಾರ್ವಜನಿಕರ ಹಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದೂ ಧರ್ಮವನ್ನು ಒಡೆಯುವುದಕ್ಕಾಗಿ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಿ. ನಾನು ಯಾಕೆ ಹಿಂದೂ ಧರ್ಮ ಒಡೆಯುವುದಕ್ಕೆ ಷಡ್ಯಂತ್ರ ಅಂತ ಹೇಳ್ತೇನೆ ಅಂದರೆ, ಬ್ರಿಟಿಷರು, ಪೋರ್ಚುಗೀಸರು ಮತ್ತು ಇಸ್ಲಾಂ ಧರ್ಮದ ಅವರು ಕೂಡ 600 ವರ್ಷ ಈ ದೇಶ ಆಳಿದ್ದಾರೆ. ಬೇರೆ ಬೇರೆ ಧರ್ಮ ಯಾರೂ ಕೂಡ ಈ ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರಲಿಲ್ಲ. ಹಿಂದೂ ಧರ್ಮಕ್ಕೆ ಕೈ ಹಚ್ಚಿರ್ತಕ್ಕಂಥ ಷಡ್ಯಂತ್ರದ ಹಿಂದೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮಾರ್ಗದರ್ಶನದಂತೆ ನಡೀತಾ ಇದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಮೊನ್ನೆ ಸಿದ್ದರಾಮಯ್ಯನವರು ಸ್ಪೆಷಲ್ ಕ್ಯಾಬಿನೆಟ್ ಕರೆದು ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿದಾಗ ಎಲ್ಲ ಮಂತ್ರಿಗಳು 4 ಮಂದಿ ಬಿಟ್ಟು ಉಳಿದಂತೆ 27 ಜನ ಮಂತ್ರಿಗಳು ಸಿದ್ದರಾಮಯ್ಯನವ್ರ ವಿರುದ್ಧ ತಿರುಗಿ ಬಿದ್ದರು. ಮೀಟಿಂಗ್ ಆಗಲಿಲ್ಲ. ಸಿದ್ದರಾಮಯ್ಯನವರು ಎದ್ದು ಓಡಾಡಿದ್ರು ಕ್ಯಾಬಿನೆಟ್ ಹಾಲಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ. ಬೆಳಗಾಗೋದ್ರಾಗೆ ಎಲ್ಲ ಮಂತ್ರಿಗಳನ್ನ ಹೆದರಿಸ್ಬಿಟ್ರು. ನೀವು ಯಾರ್ಯಾರು ಈ ಜಾತಿ ಗಣತಿಗೆ ವಿರೋಧ ಮಾಡ್ತೀರಿ, ನಿಮ್ಮ ಹೆಸರನ್ನು ರಾಹುಲ್ ಗಾಂಧಿ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ ಕಳಿಸ್ತೇನೆ, ನಿಮ್ಮನ್ನು ಮಂತ್ರಿ ಮಂಡಲದಿಂದ ವಜಾ ಮಾಡ್ತೇನೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟ ಮೇಲೆ ಬೆಳಗಾಗೋದ್ರಾಗೆ ಎಲ್ಲ ಮಂತ್ರಿಗಳು ಮಾಡಿಬಿಡಿ ಅಂತ ಹೇಳಿದ್ರು. ಇಂಥ ಒಂದು ದುರಾಡಳಿತ ಬ್ರಿಟಿಷರ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ, ಹಿಂದೂ ಕ್ರೈಸ್ತ ಅಂತ ಹೇಳ್ತೀರಿ, ಮಾದಿಗರ ಕ್ರೈಸ್ತ ಅಂತ ಹೇಳ್ತೀರಿ, ಬಣಜಿಗರ ಕ್ರೈಸ್ತ ಅಂತ ಹೇಳ್ತೀರಿ, ಗಾಣಿಗೆ ಕ್ರೈಸ್ತ ಅಂತ ಹೇಳ್ತೀರಿ, ಲಂಬಾಣಿ ಕ್ರೈಸ್ತ ಅಂತ ಹೇಳ್ತೀರಿ, ಓವಿ ಕ್ರೈಸ್ತ ಅಂತ ಹೇಳ್ತೀರಿ. ಎಲ್ಲಿಂದ ಬಂದು ಜಾತಿಗಳು? ಕನಿಷ್ಠ ಜ್ಞಾನ ಆದರೂ ಬೇಡನು? ಒಬ್ಬ ಮನುಷ್ಯ ಧರ್ಮಾಂತರ ಆದ ಅಂದ್ರೆ
ಅವನ ಪೂರ್ವಾಶ್ರಮದ ಎಲ್ಲ ಸಂಬಂಧಗಳು ಕಳೆದು ಹೋಗ್ತದ ಆ ಧರ್ಮ ಮನೆತನದ್ದು. ಒಬ್ಬ ಮಾದರವ ಕ್ರಿಶ್ಚನ್ ಆದ ಅಂದ್ರ ಅವನ ಪೂರ್ವಾಶ್ರಮದ ಸಂಬಂಧ ಏನು ಉಳಿದಿಲ್ಲ. ಯಾವ ಧರ್ಮಕ್ಕೆ ಯಾವತ್ತು ಧರ್ಮಾಂತರ ಆಗ್ತಾನ ಆ ದಿನದಿಂದ ಅವ ಹಿಂದೂ ಸಮಾಜಕ್ಕೆ ಸಂಬಂಧ ಇಲ್ಲ, ಹೊಸ ಧರ್ಮಕ್ಕೆ ಸಂಬಂಧ ಆಗ್ತಾನ. ಅವನ್ನ ಯಾವ ಕಾರಣಕ್ಕೂ ಅವ ಹಿಂದೂ ಅಥವಾ ಮಾದರವ ಅಥವಾ ಬಣಜಿಗರವ ಅಥವಾ ಪಂಚಮಸಾಲರವ ಅಂತ ಕರೆಯುವಂಗಿಲ್ಲ. ನನಗೆ ಆಶ್ಚರ್ಯ ಆದದ್ದು, ಜೈನ ಪಂಚಮಸಾಲಿ ಅಥವಾ ಒಂದು ಹೊಸ ಜಾತಿ ಕ್ರಿಯೇಟ್ ಮಾಡಿದಾರೆ. ಜೈನ ಪಂಚಮಸಾಲಿ ಅದಾರ. ನಮ್ಮ ಬಹುಸಂಖ್ಯಾತರು ಪಂಚಮಸಾಲಿ ಇರುವಂಥ ಜಿಲ್ಲೆ ನಮ್ಮದು. ನೀವು ನೋಡಿದ್ರೆ ಯಾರನ್ನಾದ್ರೂ ನೋಡಿದ್ರೆ? ಅದಕ್ಕೆ ಇಂಥ ಗಿಮಿಕ್ ಏನದ, ಇಂಥ ಮೋಸದ ಆಟ ಏನದ, ಬಡವರಿಗೆ ಮೋಸ ಮಾಡ್ತಕ್ಕಂಥದ್ದೇನದ, ನಾವು ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಯಾವ ಕಾರಣಕ್ಕೂ ಹಿಂದೆ ಅನೇಕ ವರದಿಗಳಿದ್ದಾವೆ, ಜಾತಿ ಸಮೀಕ್ಷೆಗಳಿದ್ದಾವೆ. ಬ್ರಿಟಿಷರ ಕಾಲದಲ್ಲೂ ಜಾತಿ ಸಮೀಕ್ಷೆಗಳಿದ್ದಾವೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ತಾವು ಯುವಕರಿದ್ದೀರಿ, ಪತ್ರಕರ್ತರು ಕೆಲವರು. 29,407 ಹಳ್ಳಿ ಒಳಗೆ ಯಾವ್ಯಾವ ಜಾತಿ, ಯಾವ್ಯಾವ ಧರ್ಮದವರು, ಯಾವ್ಯಾವ ಜನಾಂಗದವರು ಎಷ್ಟೆಷ್ಟು ಅದ ಅನ್ನೋದು ವರದಿ ಸರ್ಕಾರದಲ್ಲಿ ಅದ. ಬ್ರಿಟಿಷರ ಕಾಲದಿಂದ ಅದ. ಯಾರಿಗೆ ಮೋಸ ಮಾಡ್ಲಿಕ್ಕೆ ಕೊಟ್ಟಿದ್ರಿ ನೀವು? ಸಿದ್ದರಾಮಯ್ಯನವರು ಕುರ್ಚಿ ಆಚೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ತಾಳಕ್ಕೆ ತಕ್ಕಂಗ ಕುಣಿತಾ ಇದ್ದೀರಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೇನಾಗಿದೆ, ಸೋನಿಯಾ ಗಾಂಧಿಗೆ ಭಾರತ ದೇಶವನ್ನು ಕ್ರಿಶ್ಚಿಯನ್ಮಯ ಮಾಡಿ ಹೋಗುವಂಥ ಒಂದು ಹುನ್ನಾರದ ಅಂತ ನನಗನ್ನಿಸ್ತದೆ. ಅದಕ್ಕೆ ಕುರುಬ ಕ್ರಿಶ್ಚಿಯನ್ರ ಅಂತ ಹೇಳೋದು, ಮರಾಠ ಕ್ರಿಶ್ಚಿಯನ್ರ ಅಂತ ಹೇಳೋದು, ಯಾವ ಸೀಮೆ ಇದು ಗೊತ್ತಿಲ್ಲ ನನಗೆ. 1400 ಜಾತಿಗಳನ್ನ ಹುಟ್ಟಾಕಿದ್ರೆ ಕರ್ನಾಟಕದಲ್ಲಿ ಎಲ್ಲಿಯೂ ಬಂದು ಗೊತ್ತಿಲ್ಲ. 1400 ಆಗ್ಯಾವ. ಇಂದರೂ ಇದ್ದು ಜಾತಿಗಳು. ಲಿಂಗಾಯತರೊಳಗೂ ಇದ್ದಾವೆ. ಗಾಣಿಗರು ಇದ್ದಾರ, ಪಂಚಮಸಾಲಿ ಇದ್ದಾರ, ಬಣಜಿಗಾರರು ಇದ್ದಾರ, ಆದಿ ಬಣಜಿಗಾರರು ಇದ್ದಾರ, ಮಾಲ್ಗಾರರು ಇದ್ದಾರ, ಕುಂಬಾರರು ಇದ್ದಾರ, ಕಂಬಾರರು ಇದ್ದಾರ, ಅನೇಕ ಹಡಪದವ್ರು ಇದ್ದಾರ, ಅನೇಕ ಉಪಜಾತಿಗಳಿದ್ದಾವೆ. 56 ಉಪಜಾತಿಗಳು ಲಿಂಗಾಯತರಲ್ಲಿ ನಾನು ಗೊತ್ತಿದ್ದಂತೆ, ನಾನು ನೋಡಿದಂತೆ ಇರುವಂಥ ಎಲ್ಲ ಉಪಜಾತಿಗಳು ಸೇರಿ ಇವತ್ತು ಅದನ್ನು ಎಷ್ಟು ಮಾಡಿದಾರ? 200 ದಾಟ್ಯದ ಇವತ್ತು. ನಮ್ಮಲ್ಲಿ 101 ಜಾತಿ SC ಒಳಗೆ ನೋಡಿದ್ವಿ. ಅದನ್ನು ಮತ್ತೆ 49 ಜಾಸ್ತಿ ಹೆಚ್ಚು ಮಾಡಿದ್ದಾರೆ. ಎಲ್ಲಿಯೂ ಬಂದು ಅಂತ ಇವೆಲ್ಲ. ಮಾಂಗಾರ್ಡಿ ಕ್ರಿಶ್ಚಿಯನ್ ಅಂತ, ಮಾಂಗಾರ್ಡಿ ಒಳಗೆ ಕ್ರಿಶ್ಚಿಯನ್ರು ಇದ್ದಾರ. ಮಾಂಗಾಡ್ರು ಓಣಿನೇ ಅದ, ನೀವು ನೋಡಿರಿ. ಶಿಕ್ಕಲ್ಗಾರ ಓಣಿನೇ ಅದ, ನೋಡಿರಿ. ಅವ್ರು ಯಾರ ಕ್ರಿಶ್ಚಿಯನ್ರು ಇದ್ದಾರ. ಅದಕ್ಕೆ ಈ ರೀತಿ ಮಾಡೋದನ್ನು ಖಂಡಿಸಲಿಕ್ಕೆ ನಾನು ಬಯಸ್ತೇನೆ. ತರಾತುರಿಯಲ್ಲಿ 22ನೇ ತಾರೀಕಿಗೆ ನಾಳೆಯಿಂದ ಏನು ಶುರು ಮಾಡ್ತೀರಿ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸಿ ವೈಜ್ಞಾನಿಕವಾಗಿ ಮಾಡಿ. ನೀವೇನು ಹೇಳ್ತಾ ಇದ್ದೀರಿ, ಬಡವ್ರಿಗೆ ಮೋಸ ಮಾಡೋದು, ಬಡವರು ಬಡವರಾಗೆ ಉಳಿಬಾರ್ದು, ಅವ್ರನ್ನ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ನಾನು ಮಾಡ್ತಾ ಇದ್ದೇನೆ. ನಾವು ಅದಕ್ಕೆ ಒಪ್ತೀವಿ. ಸಾಮಾಜಿಕ ನ್ಯಾಯಕ್ಕೆ ನಾವು ತಯಾರಿದ್ದೀವಿ. ಆದರೆ ತರಾತುರಿಯಲ್ಲಿ ನಾಳೆನೇ ಮಾಡ್ಬೇಕನ್ನೋದಿಲ್ಲ. ವೈಜ್ಞಾನಿಕವಾಗಿ ಮಾಡಿ, ಸಮಯ ಕೊಡಿ. ಜಾತಿ ವಿಷಯಕ್ಕಿಂತಲೂ ಬಡತನ ಯಾರ್ಯಾರ್ದದ ಅವ್ರದ್ದೆಲ್ಲರದ್ದು ನೋಡಿ. ಮತ್ತು ಆರ್ಟಿಕಲ್ 341ಗೆ, ಸಂವಿಧಾನದ ಆರ್ಟಿಕಲ್ 341ಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ದಲಿತ ಕ್ರಿಶ್ಚಿಯನ್ಸು, ಮಾದಿಗ ಕ್ರಿಶ್ಚಿಯನ್ಸು, ಒಲೆಯರ್ ಕ್ರಿಶ್ಚಿಯನ್ಸು ಅಂತೇಳಿ ಅವಕಾಶನೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ 341ದಲ್ಲಿ SC ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಆರ್ಟಿಕಲ್ 342ನಲ್ಲಿ ST ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಆರ್ಟಿಕಲ್ 343ನಲ್ಲಿ OBC ಬಗ್ಗೆ ಏನು ಕಾಮೆಂಟ್ ಮಾಡಿದ್ದಾರೆ, ಏನು ಪ್ರಾವಿಷನ್ಸ್ ಇದೆ ಅನ್ನೋದನ್ನು ನೋಡಬೇಕು. ಅದನ್ನು ಬಿಟ್ಟು ನೀವು ಮನಸ್ಸಿಗೆ ಬಂದಂಗೆ ಮಾಡೋದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಇನ್ನೊಂದು 2 ತಿಂಗಳ ಹಿಂದನೇ ನಾಗಮೋಹನ್ ದಾಸ್ ಅವರು ವರದಿ ತಗೊಂಡಿರಿ. SC ಜನಾಂಗದ ಸರ್ವೆ ಆಗದು. ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ.
ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕ ಮಾಡಿದಂಥ ವರದಿ ಬಚ್ಚಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ SC ಜನಾಂಗದ ಮೀಸಲಾತಿಯನ್ನು ಹಂಚಿಕೆ ಮಾಡಿದಿರಿ, ಒಪ್ಲಿಕ್ಕೆ ಸಾಧ್ಯ. ಭಿಕ್ಷಾ ಬೇಡತಕ್ಕಂಥ ಅಲಿಮಾರಿ ಜನಾಂಗದವ್ರು 1% ಇದ್ದಾರೆ, ಅವ್ರಿಗೆ ಅನ್ಯಾಯ ಮಾಡಿದ್ರಿ. ಅವ್ರನ್ನ ಒಯ್ದು ಬಲಾಢ್ಯರ ಗುಂಪಿಗೆ ಸೇರಿದ್ರಿ. ಯಾರ ಗುಂಪಿಗೂ ಸೇರಿಸಿದ್ರೆ ಅವ್ರಿಗೆ ಸಾಧ್ಯ ಇಲ್ಲ. ಮಾದರ್ ಗುಂಪಿಗೆ ಸೇರಿಸಿದ್ರು ಸಾಧ್ಯ ಇಲ್ಲ, ಚೆಲುವಾದೇವ್ರ ಗುಂಪಿಗೆ ಸೇರಿಸಿದ್ರು ಸಾಧ್ಯ ಇಲ್ಲ, ಲಂಬಾಣಿ ಒಡ್ರ ಗುಂಪಿಗೆ ಸೇರಿಸಿದ್ರು ಅವ್ರು ಪೈಪೋಟಿ ಮಾಡುವಂಥ ಶಕ್ತಿ ಇಲ್ಲ. ಇವತ್ತಿಗೂ ಅವರಲ್ಲಿ ಒಬ್ಬ ಗ್ರ್ಯಾಜುಯೇಟ್ ಇಲ್ಲ, ಒಬ್ಬ ಎಂಪ್ಲಾಯ್ ಇಲ್ಲ, ಒಬ್ಬ ಆಫೀಸರ್ ಇಲ್ಲ. ಊರೂರು ಅಲ್ಲಿತಾರ ಭಿಕ್ಷಾ ಬೇಡ್ಕೊಂಡು. SC ಜನರಿಗೆ ಗೌಡ್ರತ್ತೇಳಿ ಉಡಿವಡ್ಡು ಭಿಕ್ಷಾ ಬೇಡುವಂಥ ಜನಾಂಗನ್ನ ಬಲಾಢ್ರ ಜೋಡಿ ನೀವು ಜೋಡಿಸಿದ್ರೆ ಅವ್ರು ಹೆಂಗೆ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯದ? ಸಿದ್ದರಾಮಯ್ಯನವ್ರ ಇದರ ಶಾಪ ನಿಮ್ಮ ಗೌರ್ಮೆಂಟಿಗೆ ಹತ್ತದ. ಒಂದು. ಎರಡನೇದು AKAD ಆದಿ ಆಂಧ್ರ ಗೊಂದಲ ಮತ್ತು ಹಾಗೆ ಇಟ್ಟರು. ಅದನ್ನು ಬೇಡ ಅಂತ ಹೇಳ್ತೀನಿ. AK ಯಾವ ಗುಂಪಿಗೆ ಸೇರ್ಬೇಕು ಅವ್ರನ್ನ ಸೇರಿಸಿ, AD ಯಾವ ಗುಂಪಿಗೆ ಸೇರಿಸ್ಬೇಕು ಅವ್ರಿಗೆ ಸೇರಿಸಿ, ಪ್ರತ್ಯೇಕ ಇಟ್ಟು ಎಲ್ಲಿ ಬೇಕಾದಲ್ಲಿ ಸರ್ಟಿಫಿಕೇಟ್ ತಗೋ ಅಂದ್ರೆ ಹೊಲದಾಗ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಮೈ ಅಂದಾಗ ಆಗ್ತದ. ಅದಕ್ಕೆ ಅವ್ರು ಎಲ್ಲಿ ಬೇಕಾದಲ್ಲಿ ತೊಗೊಂಡ್ರಂದ್ರೆ ಮತ್ತೆ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಕ್ಕಂಥ ಕೆಲಸನೇ ಆಗ್ತದ, ಬಲಾಢ್ಯರು ಕೈ ಮೇಲಾಗ್ತದ. ಇದಕ್ಕಾಗಿನೇ 35 ವರ್ಷ ಮಾದಿಗರು ಹೋರಾಟ ಮಾಡಿದ್ದಾರೆ ಈ ರಾಜ್ಯದಲ್ಲಿ, ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ. ಅವ್ರಿಗೆ ನೀವು ಅನ್ಯಾಯ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 150 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಗೊಂಡ್ರಿ. ಆ ವರದಿಗೆ ಏನು ಬೆಲೆ ಕೊಟ್ರಿ? ಕೌಡೆ ಕಿಮ್ಮತ್ತೂ ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ನೀವು ಮಾಡಲಿಲ್ಲ. ಮತ್ತು ನಾಗಮೋಹನ್ ದಾಸ್ ಅವರು ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರು ಸಾಮಾಜಿಕ ನ್ಯಾಯದ ಹರಿಕಾರರು. ಅಂಥವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವ್ರ ವರದಿನ ಮೂಲಿಗೆ ಹೋಗುದು. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಇದನ್ನೇ ಮುಂದುವರಿಸಿದ್ದಾದರೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತೇವೆ. ನಾನು SC ಜನಾಂಗದವ್ರಿಗೆ ST ಜನಾಂಗದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಸಿದ್ದರಾಮಯ್ಯನವ್ರದ್ದು ಅಜೆಂಡಾ ಅಲ್ಲ. ಹೈಕಮಾಂಡ್ನಲ್ಲಿ ಏನು ಕೂತಿದ್ದಾರೆ ಅವ್ರದ್ದು ಅಜೆಂಡಾ ಇದು. ಆ ಅಜೆಂಡಾನ ಅವರು ಸೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಒಪ್ಪಬಾರ್ದು. ಇದರ ವಿರುದ್ಧ ಹೋರಾಟಕ್ಕೆ ರೆಡಿ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಇವತ್ತು ಏನದು ಮತ ಚೋರಿ, ಮತಗಳ್ಳತನ, ಇದು ನೇರವಾಗಿ ಹೇಳ್ತೀನಿ, ಇದು ಅಸ್ಪೃಶ್ಯ ಜನಾಂಗದವ್ರಿಗೆ, ದಲಿತರಿಗೆ ಆಗ್ತಕ್ಕಂಥ ಮೋಸ. ಇದು ನಮಗಿರುವುದು ಒಂದೇ ಅಧಿಕಾರ ಈ ದೇಶದಲ್ಲಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಹಕ್ಕು ಇರುವುದರಿಂದನೇ ನಮಗೊಂದು ಶಕ್ತಿ, ಅದೇ ಒಂದು ನಮಗೆ ನ್ಯಾಯ. ಅದನ್ನೇ ನೀವು ಮೊಟಕುಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಮಾತು ಕೇಳಿ, ಅದು ಆಗಬಾರ್ದು. ಮತ ಚೋರಿ ಅಂತಕ್ಕಂಥದ್ದು ದಲಿತರಿಗೆ ಆಗ್ತಕ್ಕಂಥ ಮೋಸ, ಅನ್ಯಾಯ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಆಳಂದದ್ದು ಪದೇ ಪದೇ ಹೇಳ್ತಾರೆ, SIT ರಚನೆ ಮಾಡಿದಾರೆ PK ಸಿಂಗ್ ಅಂತ ADGP ಅವ್ರ ನೇತೃತ್ವದಲ್ಲಿ. SIT ಮಾಡ್ಲಿಕ್ಕೆ ನಿಮಗೇನು ಅಧಿಕಾರದ? ರಾಷ್ಟ್ರೀಯ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ಕೆಲಸ ಮತ್ತು ಸಂವಿಧಾನಿಕವಾಗಿ ಆಗಿರ್ತಕ್ಕಂಥ ಕೆಲಸ, ಅದರಲ್ಲಿ ನಿಮಗೇನು ಅಧಿಕಾರದ SIT ಮಾಡಲಿಕ್ಕೆ? ಅವಲ್ಲಿ ಅವತ್ತು ಚುನಾವಣೆ ಅಧಿಕಾರಿನೇ ತಹಶೀಲ್ದಾರ್, ಆಳಂದ ತಹಶೀಲ್ದಾರ್ FIR ಮಾಡಿಸಿದ್ರು 618 ಮತಗಳ ಬಗ್ಗೆ ಅನುಮಾನ ಇದೆ ಅಂತೇಳಿ. ಆವಾಗ ಅದನ್ನು ವೆರಿಫೈ ಮಾಡಿದ್ಮೇಲೆ ಕೇವಲ 24 ಮತ ಮಾತ್ರ ಜೆನ್ವಿನ್ ಇದ್ದಾವ, ಸತ್ಯದು. ಉಳಿದದ್ದು ಎಲ್ಲ ಬೋಗಸ್ ಅದಂತೆ ಡಿಲೀಟ್ ಮಾಡಿದಾರೆ ಅವರು. ಅವನ್ನ ರಿಜೆಕ್ಟ್ ಮಾಡಿದಾರೆ. ರಿಜೆಕ್ಟ್ ಮಾಡಿದ್ದನ್ನು ಇವತ್ತು SIT ಮಾಡಿ ನೀವು ಮಾಡ್ತೀರಂದ್ರೆ, ಹಾಗಾದ್ರೆ ನಿಮ್ಮ ಮೇಲೇನೂ ಆರೋಪ ಅದ ಸಿದ್ದರಾಮಯ್ಯನವ್ರೆ. ನೀವು ಬಾದಾಮಿಯಲ್ಲಿ ಮತ ಖರೀದಿ ಮಾಡಿದ್ರಿ ಅಂತೇಳಿ ಸ್ವತಃ ಯಾರು CM ಇಬ್ರಾಹಿಂ ಅವ್ರು ಹೇಳಿದ್ರು. ಮಾಜಿ ಕೇಂದ್ರ ಮಂತ್ರಿ, ಮಾಜಿ ರಾಜ್ಯದ ಮಂತ್ರಿ, ನಿಮ್ಮ ಆತ್ಮೀಯ ಮಿತ್ರರೇ ಹೇಳಿದರು, ಸಿದ್ದರಾಮಯ್ಯನ ಗೆಲ್ಲಿಸಲಿಕ್ಕೆ ನಾವು 3000 ಮತಗಳನ್ನು ಖರೀದಿ ಮಾಡಿದ್ದೀವಿ ಬಾದಾಮಿಯಲ್ಲಿ. ಹಾಗಾದ್ರೆ ಅದಕ್ಕೊಂದು SIT ಮಾಡಿ, SIT ಮಾಡಿ. ಜವಾಬ್ದಾರಿ ಮನುಷ್ಯ ಹೇಳಿದ, ಅದಕ್ಕೊಂದು ಮಾಡಿ. ಅದನ್ನು ಬಿಟ್ಟು ನೀವು ಈ ರೀತಿ ಮಾಡೋದು ಸರಿಯಲ್ಲ. ನಾನು ಇಷ್ಟೇ ಹೇಳ್ತೇನೆ, ಇದನ್ನು ಕೈ ಬಿಡಬೇಕು, ಇಲ್ಲ ಮುಂದೂಡಿ
ವೈಜ್ಞಾನಿಕವಾಗಿ ಮಾಡಿದರೆ ನಾವು ಒಪ್ತೀವಿ. ಇರದಿದ್ರೆ 29,000 ಹಳ್ಳಿಯಲ್ಲಿಯೂ ನೀವು ಮಾಡತಕ್ಕಂಥ ಸಮಾಜದ್ರೋಹಿ ಕೆಲಸ, ಧರ್ಮದ್ರೋಹಿ ಕೆಲಸದ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗ್ತದಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಇದಕ್ಕೆ ಹೆಚ್ಚೆಂದು ನಮ್ಮ ಮತದಾನದ ಹಕ್ಕು ದಲಿತರಿಗೆ ಇರ್ತಕ್ಕಂಥ ಶ್ರೇಷ್ಠವಾದಂಥ ವೆಪನ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಹಕ್ಕು. ನೀವು ಈ ರೀತಿ ಮತಗಳ್ಳತನದ ಆರೋಪ ಮಾಡಿ ದಲಿತರಿಗೆ ಮೋಸ ಮಾಡುವಂಥ ಹುನ್ನಾರಿದೆ ಅಂತ ನಾನು ಹೇಳಿದ್ದೀನಿ. ದಲಿತರಿಗೆ ಮೋಸ ಮಾಡುವಂಥ ಹುನ್ನಾರತ್ತೆ ಯಾಕೆ ಹೇಳ್ತೀನಿ ಅಂದರೆ, ಇವತ್ತೂ ಕೂಡ ದೇಶದಲ್ಲಿ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ತಿಳಿದಿರತಕ್ಕಂಥ ನಮ್ಮ ಅನಕ್ಷರಸ್ಥರಿದ್ದಾರೆ. ಸಂವಿಧಾನದ ಬಗ್ಗೆ ಓದದೇ ಇರತಕ್ಕಂಥ ಜನಸಾಮಾನ್ಯರಿದ್ದಾರೆ. ಅವ್ರಿಗೆ ನೀವು ತಪ್ಪು ತಿಳುವಳಿಕೆ ಕೊಟ್ಟು ತಪ್ಪು ಆಡಳಿತದ ಮೇಲೆ ನರೇಂದ್ರ ಮೋದಿಜಿಯವ್ರ ಮೇಲೆ ತಪ್ಪು ಆರೋಪ ಹೊರಿಸಿ ನೀವು ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ನಾ ಅಹಿಂದ ನಾಯಕ, ಅಹಿಂದ. ನಿಮಗಿಂತಲೂ ಶ್ರೇಷ್ಠವಾದಂಥ ಅಹಿಂದ ನಾಯಕ ಈ ದೇಶದ ಪ್ರಧಾನಮಂತ್ರಿ. ಅವ್ರಿಗಿಂತಲೂ ಹಿಂದುಳಿದ ಜಾತಿ ಅವ್ರಿಲ್ಲ. ಅವರೇ ಸ್ವತಃ ಹಿಂದುಳಿದ ಜಾತಿಗೆ ಸೇರಿದವರಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರದ್ದು ಒಂದೇ ಗುರಿ ಅದ, ಯಾವುದೇ ಧರ್ಮ ಜಾತಿ ವ್ಯವಸ್ಥೆಗೆ ವ್ಯತ್ಯಾಸ ಮಾಡಲಾರ್ದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೇನು ಆಡಳಿತ ಪ್ರಾರಂಭ ಮಾಡಿದಾರ, ಅವ್ರಿಗೆ ನೀವು ಮೋಸ ಮಾಡಿದರೆ ಈ ಜನಾಂಗಕ್ಕೆ ಮೋಸ ಆಗ್ತದೆ.